ನೋಡಿ ಒಂದೇಳಂದರೆ ಲಿಂಗಾಯತ ಸಮಾಜ ಸಮಾಜದಲ್ಲಿ ಲಿಂಗಾಯತ ಧರ್ಮ ಅದು. ಆ ಧರ್ಮದಲ್ಲಿ ವೀರಶೈವ ಲಿಂಗೇಶ್ವರ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಪೋಂಡ ನಮ್ಮ ಹನುಮಾನ್ ಟೆಂಪಲ್ನ ಹಾಲ್ನಲ್ಲಿ ಮಾಡಿದರು. ನಮ್ಮ ಜಯಶ್ರೀ ಮೇಡಮ್ ಶಾಖಾ ಕಮಿಟಿ ಸ್ಮಿತಾ ಭಕ್ತ ಇದರ ಎಲ್ಲ ಆಗುವುಗಳನ್ನು ನೋಡುವಂಥ ನಮ್ಮ ಜಯಶ್ರೀ ಮೇಡಮ್ ಅವರು ಜಯಶ್ರೀ ಮೇಡಮ್ ಅವರು ಏನು ಒಂದು ಮಾಡೋದಂದರೆ ಒಂದು ಕ್ಲೀನ್ ಇದರಲ್ಲಿ ಮಾಡ್ತಾರೆ. ಅವ್ರಿಗೆ ಅಚ್ಚುಕಟ್ಟಾಗಬೇಕು, ಎಲ್ಲ ಸರಿಯಾಗಬೇಕು. ಅವರು ಯಾರು ಬರಲಿ ನಾನು ಒಂದು ಫಂಕ್ಷನಲ್ಲಿ ಅವ್ರನ್ನ ನೋಡಿದ್ದೆ ನಮ್ಮ ಪಂಜಿಯಲ್ಲಿ. ನಾನು ನೋಡಿ ಹೆಂಗೆ ಸುಮಾರು ಏನೇನಾರು ಮಾಡ್ತದೆ ಅಲ್ಲಿ ಅದು ತಂದರು ಇಲ್ಲಿ ತಂದರು ಅದು ಕೊಟ್ಟರು. ಆ ಗುರುಗಳಿಗೆ ನಮಸ್ಕಾರ ಮಾಡಿ ಈ ಗುರುಗಳಿಗೆ ಮಾತಾಡ್ತಿದ್ರು. ಅಂದರೆ ಅವ್ರ ಹತ್ರ ಈ 16 ಕೈಗಳಂತ ಹೇಳ್ತಾರೆ ದೇವಿಗಳಿಗೆ. ಎಲ್ಲ 16 ಕೈಗಳಿದ್ರೆ ಮಾತ್ರ ಅವ್ರು ಇಡೀ ಇಂಡಿಯಾದಲ್ಲಿ ಓಡಾಡ್ತಿದ್ರು ಅಂತೇಳಿ. ಅದು 2 ಕೈ ಇದ್ರೆ ಅಂದರೆ ಹೀಗಾಗಿದೆ. ಅವರಿಗೊಂದು ಅಚ್ಚುಕಟ್ಟಾಗಿ ಒಂದು ಫಂಕ್ಷನ್ ಆಗಬೇಕು, ಮತ್ತು ಎಲ್ಲರೂ ಒಟ್ಟಾಗಬೇಕಲ್ಲ, ಎಲ್ಲರೂ ಒಂದಾಗಬೇಕು. ಈ ರೀತಿಯ ಭಾವನೆಯನ್ನು ನಮ್ಮ ಎಲ್ಲ ಸಮಾಜದ ಎಲ್ಲ ಲೀಡರ್ಗಳು ಇಟ್ಕೊಂಡ್ರೆ ನಮ್ಮ ಸಮಾಜ ಇನ್ನೂ ತುಂಬ ಮುಂದೆ ಹೋಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ನಮ್ಮ ಜಯಶ್ರೀ ಮೇಡಮ್ಗೆ ಇದೇ ರೀತಿ ದೇವರು ಆರೋಗ್ಯ, ಐಶ್ವರ್ಯ ಮತ್ತು ತನುಮನಧನ ಏನುಂಟಲ್ಲ ಅದು ಅವ್ರಿಗೆ ಕೊಡ್ತಾ ಇಂಥ ಫಂಕ್ಷನ್ ಮಾಡ್ತಾ ಎಲ್ಲ ಸಮಾಜವನ್ನು ಒಟ್ಟು ಮಾಡ್ತಾ ಮುಂದೆ ಕರ್ಕೊಂಡು ಹೋಗಲಿ ಅಂತೇಳಿ ನಾನು ಕೇಳಬಯಸ್ತೇನೆ. ಮತ್ತು ಇದೇ ರೀತಿ ನಮ್ಮ ಏನು ಸಮಾಜದಲ್ಲಿ ಇವತ್ತು ನಮ್ಮ ದಿಲ್ಲಿಯಿಂದ ಒಬ್ಬರು ಬಂದಿದ್ದಾರೆ, ಚೌಕಿಮಠ ಅವರು. ಅಂಥ ಚೌಕಿಮಠದಂಥ ಪ್ರತಿಯೊಂದು ಸಮಾಜದಲ್ಲಿ ಒಬ್ಬರು ಇರಬೇಕಂತ ನಾನು ಹೇಳ್ತೇನೆ. ಯಾಕಂದರೆ ಇವತ್ತು ನೋಡಿ ಅವರು ಒಂದು ಕಂಪ್ಯೂಟರ್ನಲ್ಲಿ ಒಂದು ಲ್ಯಾಪ್ಟಾಪ್ ತಗೊಬಂದು ಪ್ರೊಜೆಕ್ಟರ್ ತಗೊಬಂದು ಅದರಲ್ಲಿ ಹೇಳಿ ಏನಾಗತ್ತಿದೆ. ಸಮಾಜ ಮುಂದೆ ಹೋಗ್ಬೇಕಂತ ಹೇಳಿದರೆ ಪ್ರತಿಯೊಬ್ಬನ ಮನಸ್ಸಲ್ಲಿ ಆ ರೀತಿ ಇರಬೇಕು. ಅದೇ ರೀತಿ ನಾನು ಗೋವಾದಲ್ಲಿ ಇರುವಂಥ ಎಲ್ಲರಿಗೂ ನಾನು ಹೇಳ್ತೇನೆ, ಇಂಥ ಮನೋಭಾವವನ್ನು ಬೆಳೆಸ್ಕೊಂಡು ನಮ್ಮ ಸಂಘ ಸಂಸ್ಥೆಯನ್ನು ನಮ್ಮ ಸಮಾಜದವ್ರನ್ನು ಲಿಂಗಾಯತ ಸಮಾಜ ಆಗಲಿ ಯಾವುದೇ ಸಮಾಜ ಆಗಲಿ ಮುಂದೆ ತಗೊಂಡೋಗ್ಲಿ ಕರ್ಕೊಂಡೋಗ್ಲಿ ಅಂತೇಳಿ ನಾನು ಕೇಳ್ತೇನೆ. ಈ ಹನುಮಂತನು ನಮ್ಮ ಜಯಶ್ರೀ ಮೇಡಮ್ಗೆ ಏನು ಹನುಮಂತನಲ್ಲಿ ಎಲ್ಲ ತಾಕತ್ತುಗಳುಂಟು ಅದು ಇವರಿಗೆ ಕೊಟ್ಟು ಎಲ್ಲ ಸಮಾಜದವ್ರನ್ನ ಮುಂದೆ ಕರ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಜೈ ಹಿಂದ್. ಅದು ನಾನು ವೀರಶೈವ ಲಿಂಗಾಯತ ಸಮಾಜವನ್ನು ಹುಟ್ಟು ಹಾಕಿದ ನಂತರ ನಮ್ಗೆ ಅನಿಸ್ತಿತ್ತು ಎಲ್ಲರೂ ಗೋವಾದೊಳಗೆ ವೀರಶೈವರು ಭಾಳ ಅದಾರ. ಆದರೆ ಇತ್ತಿತ್ತಲಾಗ ನಾವು ಗೋವಾದ ಒಂದು ಕಲ್ಚರಿಗೆ ಹೊಂದ್ಕೊಂಡು ನಮ್ಮ ಕಲ್ಚರನ್ನು ಮರಿತಾ ಇದ್ವಿ. ಹಂಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಈ ಒಂದು ಕಾರ್ಯಕ್ರಮಗಳು ಹಾಕ್ಕೊತ ಬಂದ್ವಿ. ಜಗದ್ಗುರುಗಳು ನಮಗೆ ವರ್ಷಕ್ಕೆ ಒಮ್ಮೆ ಕರಿತೇವೆ. ಅದು ಭಾಳ ದೊಡ್ಡ ಪ್ರಮಾಣದಾಗ ಇರ್ತೈತಿ, ಖರ್ಚು ಭಾಳ ಇರ್ತೈತಿ. ಹಾಗಾಗಿ ಜಗದ್ಗುರುಗಳ ಕಾರ್ಯಕ್ರಮನ ವರ್ಷಕ್ಕೆ ಒಮ್ಮೆ ಮಾಡ್ತೇವೆ. ವರ್ಷದ ಮಟಾನು ಎಲ್ಲರೂ ಮತ್ತೆ ಮರ್ತು ಹೋಗಬಾರ್ದು. ಆ ಒಂದು ಉದ್ದೇಶಕ್ಕೆ ನಾವು ಶ್ರಾವಣ ಶಿವಯೋಗ ಕಾರ್ಯಕ್ರಮ ಮಾಡ್ತೇವೆ. ಶ್ರಾವಣ ಮಾಸದಲ್ಲಿ ವೀರಶೈವರಿಗೆ ಅತ್ಯಂತ ಪವಿತ್ರವಾದ ಒಂದು ದಿವಸ ಇದು. ಯಾಕಂದರೆ ಎಲ್ಲ ಧರ್ಮದವ್ರಿಗೂ ಒಂದೊಂದು ತಿಂಗಳದವು ಪವಿತ್ರದ ಒಂದು ಮೈನಾ ಅಂಥೇಳಿ. ನಮಗೂ ಇದು ಪವಿತ್ರ ತಿಂಗಳಾಗಿರೋದ್ರಿಂದ ಎಲ್ಲರೂ ಸಾಮೂಹಿಕವಾಗಿ ಲಿಂಗ ಪೂಜೆ ಹೆಂಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಇದನ್ನು ನಾವು ಸಾಮೂಹಿಕ ಲಿಂಗ ಪೂಜೆ ಅಂತ ಇಟ್ಟಿದ್ವಿ. ಆಮೇಲೆ ಅದ್ರ ಜೊತೆಗೇ ನಾವು ಬರೀ ಒಂದು ಮಹಾಪ್ರಸಾದ ಅಂತ ಇಡ್ತೇವೆ, ಅದ್ರ ಜೊತೆ ಜ್ಞಾನ ದಾಸೋಹ ಬೆಳಿಬೇಕು ಅಂಥೇಳಿ ನಮ್ಮ ತುಮಕೂರು ಶ್ರೀಗಳು ಜ್ಞಾನ ದಾಸೋಹ ಅನ್ನ ದಾಸೋಹ ಅಂತ ಇಟ್ಟಿದ್ರು. ನಾವು ಅದನ್ನು ಪ್ರಯತ್ನ ಮಾಡಕತ್ತೀವಿ ಗೋವಾದೊಳಗೆ. ಅಂತ ಒಂದು ಮಹಾತ್ಮರನ್ನು ಕರೆದು ಪರಕಾಂಡ ಪಂಡಿತರವರು ಶ್ರೀಕಂಠ ಚೌಕಿಮಠರು ಸಾವಿರಾರು ಬುಕ್ಕುಗಳನ್ನ ಓದ್ಕೊಂಡಾರೆ. ಆಮೇಲೆ ಎಷ್ಟೊಂದು 100 ಬುಕ್ಕುಗಳನ್ನ ಬರೆದಾರವರು. ಈಗೂ ಸಹಿತ ಅವರು ಬೆಂಕಿ ಹಚ್ಚುವುದು ಸುಲಭ, ಆರಿಸುವುದು ಕಷ್ಟ ಅಂತ ಹೇಳಿ ಭಾಳ ಚಂದ ಬುಕ್ ಬರ್ದಾರ. ಅದರೊಳಗೆ ವೀರಶೈವ ಲಿಂಗಾಯತರು ಯಾರು ಬೇರೆ ಬೇರೆ ಅಂತ ಇಲ್ಲ. ಅದು ಬಸವಾದಿ ಶರಣರ ಕಾಲದಿಂದನೂ ಒಂದೇ ಇತ್ತು. ನೀವು ನಡುವೆ ಯಾರು ಅದನ್ನು ಅಂಥದ್ದು ತಪ್ಪು ಕಲ್ಪನೆ ಕೊಡಬೇಡ್ರಿ. ಎಲ್ಲರೂ ನಾವು ಒಂದು ಇದ್ಕೊಂಡು ಹೋಗೋನು. ಎಲ್ಲ ಶಿವನ ಯಾರು ಆರಾಧನೆ ಮಾಡ್ತಾರೆ ಎಲ್ಲರೂ ಅದರೊಳಗೆ ಬಂದರು. ನಾವು ಲಿಂಗ ಪೂಜೆ ಮಾಡ್ಕೊಂಡ್ವಿ ಅಂದ್ರೆ ಎಲ್ಲರೂ ಲಿಂಗಾಯತರು. ಈಗ ಹಳ್ಳಿಗೊಳಗೆ ಏನೋ ಒಂದು ಇವರು ಬಸವಾದಿ ಶಿವಶರಣರ ಕಾಲದಾಗ ವೀರಶೈವ ಧರ್ಮ ಸ್ವೀಕಾರ ಮಾಡಿಂದ ಜನ ಭಾಳ ಮಂದಿ ಲಿಂಗ ದೀಕ್ಷೆ ತೊಗೊಂಡ್ರು. ನಿಮ್ಗೆ ಗೊತ್ತೈತಿ, ನಾವು ಹೋದ ವರ್ಷನೂ ಲಿಂಗ ದೀಕ್ಷೆನ ಬರೀ 20 ಮಂದಿ ಕೊಟ್ಟವರು 120 ಮಂದಿ ತೊಗೊಂಡ್ರು. ಹಂಗೆ ಬಸವಾದಿ ಶಿವಶರಣರ ಕಾಲದಾಗೂ ಅನೇಕ ಮಂದಿ ಲಿಂಗ ದೀಕ್ಷೆ ತೊಗೊತಾರೆ. ತೊಗೊಂಡ ಮೇಲೆ ಅವರಿಗೆ ಅಲ್ಲಲ್ಲೇ ಒಂದು ಮಠಗಳು ಕೊಡ್ತಾರೆ. ಯಾಕಂದರೆ ಗುರು ಬೇಕೇ ಬೇಕು. ಆವಾಗ ಅವೆಲ್ಲ ವಿರಕ್ತ ಮಠಗಳು ಅಂತ ಆದವು. ಆಮೇಲೆ ಅವ್ರಿಗೆ ಎಲ್ಲರಿಗೂ ಲಿಂಗ ದೀಕ್ಷೆ ಕೊಟ್ಟ ಮೇಲೆ ಹಳ್ಳಾಗ ಏನಂದ್ರು, ಲಿಂಗ ಕೊಟ್ಕೊಂಡಿದ್ದು ನೋಡಿ ಲಿಂಗಾಯ್ತು ಲಿಂಗವಂತ ಹಿಂಗಂದ್ರು. ಹಿಂಗಂತ ಹೆಸರು ಬಂತ ಹೊರತು ಬೇರೆ ಏನೂ ಇದ್ದಿಲ್ಲಿದು. ಇದು ವೀರಶೈವ ಒಂದೇ, ಇದು ಲಿಂಗಾಯತ ಒಂದೇ, ಇದು ಆಡು ಭಾಷೆಯಲ್ಲಿ ಬಂದತೆ ಅಷ್ಟೇ ಲಿಂಗಾಯತ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸಹಿತ ಗೋವಾದೊಳಗೆ ಎಷ್ಟು ಜನ ಇದ್ದಾರಂದ್ರೆ ಇದು ಅದರೊಳಗೆ ಅನೇಕ ಅವರವರು ಕೆಲಸ ಮಾಡೋದ್ರ ಮೇಲೆ ಅವರಿಗೆ ಒಂದು ಇದು ಬಂದವು ಅಷ್ಟೇ, ಜಾತಿ ಅಂತ ಬಂದವು. ಈಗ ಅಂಬಿಗರ ಚೌಡಯ್ಯ ಇರ್ಬೋದು, ಹಡಪದ ಅಪ್ಪಣ್ಣ ಇರ್ಬೋದು, ಇದು ಕಮ್ಮಾರ ಇರ್ಬೋದು, ಚಮ್ಮಾರ, ಎಲ್ಲರೂ ಅವರವ್ರ ಕಾಯಕದ ಮೇಲೆ ಅವ್ರಿಗೆ ಹೆಸರು ಬಂದತೆ ಹೊರತು ಅದು ಜಾತಿ ಅಲ್ಲವೇ ಅಲ್ಲ.
ಎಲ್ಲರೂ ನಾವು ಒಂದೇ ವೀರಶೈವ ಲಿಂಗಾಯತರು ಅಂದ್ರೆ ಎಲ್ಲರೂ ಅದರೊಳಗೆ ಬಂದರು. ಲಿಂಗ ಪೂಜೆ ನೀವು ಮಾಡಿರಿ ಬಿಡ್ರಿ, ಲಿಂಗವನ್ನು ನಾವು ನಮ್ಮ ದೈವ ಅಂತ ಸ್ವೀಕಾರ ಮಾಡಿದ್ವಿ ಅಂದಮೇಲೆ ಅಂದಮೇಲೆ ಮುಗಿತದೆ ಎಲ್ಲರೂ ಲಿಂಗಾಯತರನ್ನ. ಇದನ್ನು ನಾನು ಜನರಲ್ಲೂ ಹುಟ್ಟು ಹಾಕಬೇಕು ಅನ್ನೋ ಉದ್ದೇಶಕ್ಕೆ ಈ ಸಮಾಜವನ್ನು ಕಟ್ಟಿ ಬೆಳೆಸ್ತಾ ಇದ್ದೇವೆ. ನೀವೆಲ್ಲರೂ ನಮಗೆ ಸಹಕಾರ ಕೊಡ್ರಿ ಈ ರೀತಿ ಬೆಳೆಸ್ಕೊತ ಹೋಗೋಕ್ಕೆ. ಆಯಾ ಊರುಗಳಿಗೆ ಅಲ್ಲೆಲ್ಲಿಗೆ ಅಷ್ಟು ಒಂದು ಆಳುವರೆಗೂ ಒಂದೇ ಆತಂದ್ರೆ ಎಲ್ಲರೂ ಬರೋದಕ್ಕೆ ಸಿಗಲಿಕ್ಕಿಲ್ಲ ಅವಕಾಶ ಅಂಥೇಳಿ ಆಯಾ ಊರುಗಳಿಗೆ ಭಾಗ ಮಾಡಿ ನಾವು ಶಾಖೆ ಮಾಡಿ ಅವ್ರಿಗೆ ಕೆಲಸ ಕೊಟ್ಟಿದ್ದೇವೆ. ಅವರೆಲ್ಲ ಮಾಡ್ತಾರೆ. ನೀವೆಲ್ಲರೂ ಸಹಕಾರ ಕೊಡ್ರಿ. ನಮ್ಮ ಮುರಳಿ ಮೋಹನ್ ಶೆಟ್ಟಿ ಇರ್ಬೋದು, ನಮ್ಮ ಶಿರೂರ್ ರೆಡ್ಡಿ ಅವ್ರು ಇರ್ಬೋದು, ನಮ್ಮ ಮಹೇಶ್ ಬಳಬಟ್ಟಿ ಅವರು ಇರ್ಬೋದು, ನಮ್ಗೆ ಅನೇಕರು ನಮಗೆ ನಮ್ಮ ಸಮಾಜದ ಬೆನ್ನೆಲುಬಾಗಿ ನಿಂತಾರ. ಅವ್ರು ಅದಾರ ಅಂದ್ರೆ ನಾವೆಲ್ಲರೂ ಅದೇವಿ. ಅಂಥ ಒಂದು ನಮ್ಮ ಯಾವುದೋ ಒಂದು ಸಣ್ಣ ಮಾತು ಪತ್ರಿಕೆ ತೊಗೊಂಡು 4 ಗಾಡಿ ತೊಗೊಂಡು ಹೋಗಿ ಬರ್ರಿ ಅಂತ ಆಮಂತ್ರಣ ಕೊಡೋ ಅವಶ್ಯಕತೆಯೇ ಇಲ್ಲ. ಒಂದು ಮಾತು ಅಣ್ಣಾರೆ ಅಂದ್ರೆ ಸಾಕು, ನಾವು ಕರೆದ ಮಾತಿಗೆ ಬಂದು ಅವರು ನಮ್ಮ ಕಾರ್ಯಕ್ರಮಗಳಿಗೆ ಗೌರವ ತಂದು ಕೊಡ್ತಾರೆ. ಅವರು ತಮ್ಮ ಹಿತನುಡಿಗಳು ಕೊಡ್ತಾರೆ. ಅವ್ರಿಗೂ ಕೂಡ ನಾವು ಅನಂತ ಧನ್ಯವಾದಗಳು ಹೇಳ್ತೇನೆ. ನಮ್ಮ ಸಮಾಜ ಮುಂದುವರಿಸಲಿಕ್ಕೆ ತಾವೆಲ್ಲರೂ ಸಹಕರಿಸಿರಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಓಂ ನಮಃ ಶಿವಾಯ. ಅಖಿಲ ಗೋವಾ ವೀರಶೈವ ಲಿಂಗಾಯತ ಸಮಾಜ ಅನ್ನುವುದೇ ಒಂದು ದೊಡ್ಡ ಶಕ್ತಿ. ಇಂಥ ಶಕ್ತಿ ಒಳಗೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಕೆಲವೊಂದು ವಿಚಾರಗಳನ್ನು ಅಷ್ಟೇ ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಸೂಕ್ಷ್ಮವಾಗಿ ಗಮನಿಸೋಗೋಸ್ಕರ ನಾವು ಒಬ್ಬ ಕಲಾವಿದ 3 ಗೊಂಬೆಗಳನ್ನ ತಂದಿಟ್ಟಿದ್ದ. 3 ಗೊಂಬೆ ಒಂದೇ ಥರ ಇದ್ದು, ಒಂದೇ ಥರ 3 ಗೊಂಬೆ ಇದ್ದು, ಗೊಂಬೆ ರೇಟ್ ಕೇಳಿ ಒಂದು ಗೊಂಬೆಗೆ ಹೇಳಿದ 1,000, ಇನ್ನೊಂದು ಗೊಂಬೆಗೆ ಹೇಳಿದ 500, ಇನ್ನೊಂದು ಗೊಂಬೆಗೆ ಹೇಳಿದ 100. ಇದು ನೋಡುವಂಥ ಪ್ರೇಕ್ಷಕರು ಒಂಥರ ದಿಗ್ಭ್ರಮೆ ಆಗಿಬಿಡ್ತು. ಯಾಕಪ್ಪ ಅಂದ್ರೆ 3 ಗೊಂಬೆ ಒಂದೇ ಥರ ಅದಾವ, ಒಂದೇ ಬಣ್ಣದ ಅದ, ಒಂದೇ ಕಲರ್ ಅದಾವ, ರೇಟ್ ಮಾತ್ರ ಯಾಕೆ ಬಿಡಿ ಆಗಿದೆ ಅಂತ ಕೇಳಿದರು. ಸೂಕ್ಷ್ಮವಾದ ಗೊಂಬೆ ತಯಾರು ಮಾಡಿದಂಥ ಒಬ್ಬ ಕಲಾಗಾರ ಇದ್ನಲ್ಲ, ಒಂದು ತಂತಿ ತೊಗೊಂಡವ. ಒಂದು ತಂತಿ ತೊಗೊಂಡು ಎಲ್ಲ ವಿಚಾರವಂತರೆಲ್ಲ ಕೂಡಿಸಿದ್ದ. ಒಂದು ತಂತಿ ತೊಗೊಂಡು ಒಂದು ಗೊಂಬೆ ಕಿವ್ಯಾಗ ತುರುಕಿದ. ಅದನ್ನು ಈ ಕೇವ್ ಹಾಕಿದ ತಕ್ಷಣ ಈ ಕೇವ್ ಹೊರಗೆ ಬಂತು. ಇದ್ರ ಬೆಲೆ ಕೇವಲ 100 ರೂಪಾಯಿ ಅಂದವ. ಯಾಕಾರ ಇದು ಕೇಳ್ತೈತಿ, ಈ ಕಡೆ ಬಿಟ್ಟು ಬಿಡ್ತೈತಿ, ಇದ್ರ ಬೆಲೆ ಇಷ್ಟೇ ಅಂದ. ಆವಾಗ ಇನ್ನೊಂದು ಕಟ್ಟ ತಂತಿ ಹಾಕಿದ. ಅದರಿಂದ ಈ ಕಿವ್ಯಾಗ ಹಾಕಿದ್ರೆ ಬಾಯಿಂದ ಹೊರಗೆ ಬಂತದು. ಅಂದರೆ ಇವನಲ್ಲಿ ಸ್ವಲ್ಪ ಶಕ್ತಿ ಐತಿ, ಕೇಳಿದಷ್ಟು ಹೇಳುವಷ್ಟಾದ್ರೂ ಒಂದು ಬುದ್ಧಿ ಐತಿ ಅಂತೇಳಿ ಅವ್ನಿಗೆ 500 ರೂಪಾಯಿ ಅಂತ ಹೇಳ್ದ. ಇನ್ನೊಂದು ಕಡ್ಡಿ ಹಾಕಿದ, ಎಲ್ಲ ಹೋಗಿ ತಲೆಯಲ್ಲಿ ಸೇರ್ಕೊಂಡ್ಬಿಡ್ತದು ತಂತಿ. ಅವಾಗ ಅಂದವ, ಎಷ್ಟು ಬೂರ ಹೇಳಿದ್ರು ಒಂದು ಕಂಪ್ಯೂಟರ್ಗಿಂತ ಹೆಚ್ಚು ಇದೈತಿ, ಎಲ್ಲ ತಿಳ್ಕೊಳ್ಳುವ ಶಕ್ತಿ ಐತಿ ಇದ್ರಾಗ. ಅದಕ್ಕೆ ಇದ್ರ ಬೆಲೆ ಹೆಂಗೈತಿ, ಮಾನವನು ಕೂಡ ಅದೇ ರೀತಿ. ಯಾವ ಕೇಳಿದ್ದು ಮರೆತು ಬಿಡ್ತಾನೋ ಅವನು ಬೆಲೆ ಇರಲ್ಲ, ಯಾವ ಕೇಳಿದಷ್ಟು ಹೇಳ್ತಾನೋ ಬೆಲೆ ಇರ್ತೈತಿ. ಕೇಳಿದ್ದೆಲ್ಲ ತುಂಬ್ಕೋತಾನ, ಅವ ಧ್ಯಾನಿ ಯೋಗಿ ಆಗ್ತಾನೆ. ಅಂಥ ಒಂದು ಶ್ರಾವಣ ಶಿವದಾಗ ಸಂಘಟನೆ ಎಂಬುದು ಬಹಳ ಮುಖ್ಯ. ಇಂಥ ಸಂಘಟನೆಗೆ ಶ್ರಾವಣ ಮಾಸದಾಗ ಭಕ್ತಿ ಮಾಡ್ಕೊತ ಕೂತಿದ್ರು ಜನ.